ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಹುನ್ನಾರ ನಡೆಸ್ತಾ ಇದೆ ಎಂದು ಆರೋಪಿಸಿ ಕುಂದಗೋಳ ತಾಲೂಕಾ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರದ ಮುಂದೆ ಬಿಜೆಪಿ ಮುಖಂಡರು, ನಾಯಕರು ಮತ್ತು ಕಾರ್ಯಕರ್ತರು ಮೌನವಾಗಿ ಪ್ರತಿಭಟಿಸಿ ನಂತರ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಡ ಜನತೆ ಆರ್ಥಿಕ ಮುಗ್ಗಟ್ಟಿನ ಹಾಗೂ ಒಂದು ಹೊತ್ತಿನ ಕೂಲಿಗೂ ಪರದಾಡುವ ಸಾವಿರಾರು ಜನರಿಗೆ ವರದಾನವಾದ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ. ಒಂದು ವೇಳೆ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಲು ರಾಜ್ಯ ಸರ್ಕಾರ ಮುಂದಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕುಂದಗೋಳ ತಾಲೂಕು ಬಿಜೆಪಿ ಅಧ್ಯಕ್ಷ ನಾಗನಗೌಡ ಸತ್ಮಾರ್ ಅವರು ಎಚ್ಚರಿಸಿದ್ದಾರೆ. ಧಾರವಾಡ ಜಿಲ್ಲೆ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ಅವರು ಮಾತನಾಡಿ, ರಾಜ್ಯಾದ್ಯಂತ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಪ್ರಯತ್ನಕ್ಕೆ ಕೈ ಹಾಕುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ನಡೆಸುತ್ತಿರುವ ನಮ್ಮ ಪ್ರತಿಭಟನೆ ನಿಲ್ಲಬೇಕಾದರೆ ಈ ಕೆಟ್ಟ ಪ್ರಯತ್ನ ಕೈಬಿಡಬೇಕು, ಇಲ್ಲವಾದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದಿದ್ದಾರೆ. ಬಾಲ ವಿಕಾಸ ಸಮಿತಿ ಅಧ್ಯಕ್ಷ ಈರಣ್ಣ ಜಡಿ ಅವರು ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ಹೇಳುವವರು ಕೇಳುವವರು ಇಲ್ಲವೆಂದು ತನ್ನ ದುರ್ನಡತೆ ಮುಂದುವರೆಸಿದರೆ ತನ್ನ ಫಲ ಭಾಗ್ಯ ಉಣ್ಣಬೇಕಾಗುತ್ತದೆ ಎಂದಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗಿಯಾಗಿದ್ದರು. ಅದಕ್ಕಾಗಿ ನಾವು ಚುನಾವಣೆಗೋಸ್ಕರ ಹೋರಾಟವನ್ನು ಹಾಕೊಂಡಿಲ್ಲ. ಚುನಾವಣೆ ಇನ್ನು 3-4 ವರ್ಷ ಮುಂದದ. ಆದರೆ ಬಡ ಜನರಿಗೆ ಅನ್ಯಾಯ ಆಗುವುದನ್ನು ತಡೆಗಟ್ಟಲು ಈ ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆ. ಅದಕ್ಕಾಗಿ ನಾವೆರಡೂ ಹೋರಾಟಗಳನ್ನು ನೋಡಿದ್ದೀವಿ. ಇವತ್ತು ನಾವು ಶಾಂತಿ ರೀತಿಯಿಂದ ಭಾಗ್ಯ ಹಾಕುವಂಥ ಅನೇಕ ಉದಾಹರಣೆಗಳು ಅದಾವೆ. ಅದಕ್ಕೂ ಕೂಡ ನೀವೇನು ಯೋಜನೆ ಕೊಡ್ತೀರಿ ಕೊಡ್ರಿ, ಅನೇಕ ಭಾಗ್ಯಗಳನ್ನು ಕೊಡ್ರಿ, ಮತ್ತೊಂದು ಕೊಡ್ರಿ. ಆದರೆ ಇದು ಅತ್ಯಂತ ಜನರಿಗೆ ಅನುಕೂಲಕರ ಇರ್ತಕ್ಕಂಥದ್ದು. ಬಡ ಜನರಿಗೆ ಅನಾರೋಗ್ಯ ಆದಾಗ ಸಿಗ್ತಕ್ಕಂತಹ ಗುಳಿಗೆಯನ್ನು ತಾವು ಬಂದ್ ಮಾಡಬೇಕಾರೆ, ಆದರೆ ಮುಂದಿನ ದಿನದಲ್ಲಿ ನಾವು ದೀರ್ಘವಾದ ಹೋರಾಟವನ್ನು, ದೊಡ್ಡ ಪ್ರಮಾಣದ ಹೋರಾಟವನ್ನು ಹಾಕ್ತೀವಿ. ಇವತ್ತು ನಾವು ಸಾಂಕೇತಿಕ ಶಾಂತಿ ರೀತಿಯಿಂದ ಯಾರಿಗೂ ತೊಂದರೆ ಆಗದೆ ಇಲ್ಲಿರ್ತಕ್ಕಂಥ ಪೇಷಂಟ್ಗಳಿಗಾಗಲಿ, ಡಾಕ್ಟರ್ಗಳಿಗಾಗಲಿ, ಮತ್ತೊಬ್ಬರಿಗಾಗಲಿ ಯಾವುದೇ ಆಗದೆ ಇದನ್ನು ಜನರಿಗೆ ತಲುಪಿಸಬೇಕು, ಬಡ ಜನರನ್ನು ಎಬ್ಬಿಸಬೇಕು. ಇದಾಗ್ತಕ್ಕಂಥ ಅನ್ಯಾಯ ತಪ್ಪದ. ತಾವೇನು ರಾಜ್ಯದಲ್ಲಿ ಜೀವ ಮಾಡಿದ್ದೀರಿ, ಎಲ್ಲ ಮಂತ್ರಿಮಂಡಲದಲ್ಲಿ ಫೈನಲ್ ಆಗಿದೆ. ಮೊದಲ ಬಂದ್ ಮಾಡಿ ಅದನ್ನು ಮತ್ತೆ ಹೆಂಗಿತ್ತು ಯಥಾಸ್ಥಿತಿ ಜನರಿಗೆ ಪದ್ಧತಿಯನ್ನು ಶುರು ಮಾಡಿರಿ ಅಂತ ಹೇಳಲಿಕ್ಕೆ ಸಾಂಕೇತಿಕ ಹೋರಾಟವನ್ನು ನಾವು ಹಾಕ್ಕೊಂಡಿದ್ದೇವೆ. ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಒಂದು ಜನರಿಗೆ ಮೆಡಿಸಿನ್. ಇಲ್ಲಿ ಜನರಿಗಾಗಿ, ಬಡ ಜನರಿಗಾಗಿ ಆ ಔಷಧಿಗಳನ್ನು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಬಂದ್ ಮಾಡಿ ಅದನ್ನು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ವಿರೋಧವಾಗಿ ಇವತ್ತು ದಿವಸ ನಾವು ಪ್ರತಿಭಟನೆಯನ್ನು, ಕಪ್ಪು ಬಟ್ಟೆಯನ್ನು ಕಟ್ಟುವ ಮುಖಾಂತರ ಪ್ರತಿಭಟನೆಯನ್ನು ನಾವು ಒಂದು ದಿವಸ ಕುಂದಗೋಳ ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ. ಆ ಒಂದು ವಿಷಯವನ್ನು ಹೆಂಗೆ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ. ಸರ್ಕಾರ ಯಾವುದೇ ಕಾರಣಕ್ಕೂ ತೆಗೆದು ಹಾಕುವಂಥದ್ದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಹೇಳಲಿಕ್ಕೆ ಇವತ್ತು ರಾಜ್ಯ ಅಧ್ಯಕ್ಷರಾದಂತಹ ಮಾನ್ಯ ವಿಜೇಂದ್ರಣ್ಣರ ಆದೇಶದ ಮೇರೆಗೆ ಇವತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಈ ಒಂದು ತಾಲೂಕು ಆಸ್ಪತ್ರೆ ಮುಂದೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯವರು ಈ ಒಂದು ರಾಜ್ಯ ಸರ್ಕಾರ ಹೊರಡಿಸಿದಂತಹ ಈ ಒಂದು ಜನೌಷಧಿ ವಿರೋಧಿ ಈ ಒಂದು ಹೋರಾಟಕ್ಕೆ ಏನಂದ್ರೆ ನಮ್ಮ ಉದ್ದೇಶ ಇಷ್ಟ. ಇವತ್ತು ಬಡವರಿಗೋಸ್ಕರ ಈ ಮಾನ್ಯ ಪ್ರಧಾನಮಂತ್ರಿಗಳು ಏನಂದ್ರೆ ಕಡಿಮೆ ದರದೊಳಗೆ ಔಷಧ ಸಿಗಬೇಕಂತ ಏನಂದ್ರೆ ಒಂದು ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದನ್ನು ಇವತ್ತು ರಾಜ್ಯ ಸರ್ಕಾರ ಅದನ್ನು ಆದೇಶವನ್ನು ರದ್ದುಪಡಿಸೈತಿ. ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಒಂದು ಏನಂದ್ರೆ ರದ್ದುಪಡಿಸಂಥ ಈ ಒಂದು ಆದೇಶಕ್ಕೆ ಏನಂದ್ರೆ ತೀವ್ರ ಹೋರಾಟವನ್ನು ನಾವು ತಾಲೂಕು ಆಸ್ಪತ್ರೆಯಲ್ಲಿ ಬರೀ ಮೌನ ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಇವತ್ತು ಇಂತಿಂಥ ಭಯಾನಕ ಹೃದಯ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಅಂತ ಕಾಯಿಲೆಗಳು ಭಾಳ ಇವತ್ತು ಪ್ರೈವೇಟ್ ಮೆಡಿಕಲ್ ಭಾಳ ಒಂದು ತುಟ್ಟಿಯೊಳಗೆ ಸಿಗ್ತಾ ಇರ್ತಕ್ಕಂಥ ಔಷಧಿಗಳನ್ನು ಭಾಳ ಅಗ್ಗ ದರದೊಳಗೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಜನರು ಸಿಗಬೇಕಂತ ಏನು ಕನಸು ಕಂಡಿದ್ರಲ್ಲ, ಆ ಔಷಧಿಗಳ ಮೇಲೆ ಏನಂದ್ರೆ ಮಾನ್ಯ ಪ್ರಧಾನಮಂತ್ರಿ ಫೋಟೋ ತೆಗಿಬೇಕು ಅನ್ನೋ ಒಂದು ಹುನ್ನಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಏನು ಹೊಟ್ಟೆ ಕಿಚ್ಚೈತಲ್ಲ, ಇದನ್ನು ನಾವು ಭಾಳ ವಿರೋಧ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯವರು. ನಿಮ್ಗೆ ಗೊತ್ತಾಗಿರುವ ಮಹಿಳೆಯರ ಪ್ರಾಣದ ಬಗ್ಗೆ ನಮ್ಮ ಬಳ್ಳಾರಿ ಒಳಗೆ ಎಷ್ಟೊಂದು ಜನ ಏನಂದ್ರೆ ಆ ಒಂದು ಬಾಣಂತಿಯರು ಸಾವಾಯಿತು ಕಳಪೆ ಔಷಧಿಗಳನ್ನು ತಗೊಂಡು. ಇವತ್ತು ಜನರ ಒಂದು ಬಡವರ ಮಹಿಳೆಯರಿರ್ಬೋದು, ಯಾರೋ ಒಂದು ಜನಸಾಮಾನ್ಯರ ಒಂದು ಜೀವದ ಮೇಲೆ ಹೋರಾಟ ಮಾಡ್ತಾ ಇದ್ರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಅದು ಬಿಟ್ಟು ನೀವು ಇವತ್ತು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಎಷ್ಟೊಂದು ಸರ್ಕಾರಿ ಆಸ್ಪತ್ರೆ ಒಳಗೆ ಒಬ್ಬ ಔಷಧಿ ಕೊಡ್ಲಿಕ್ಕೆ ಒಬ್ಬ ಫಾರ್ಮಾಸಿಸ್ಟು ಇಲ್ಲ, ಅಂಥವನ್ನ ಮಾಡಿ ನೀವು ಜನಪರವಾಗಿ ಆ ಜನ ಔಷಧಿ ಇರ್ತಕ್ಕಂಥ ಈ ಒಂದು ಒಳ್ಳೆಯ ಔಷಧಿ ಕೇಂದ್ರಗಳು ಮುಚ್ಚಿ ಹಾಕ್ತಾ ಇದ್ದೀರಲ್ಲ, ನಿಮಗೆ ಇದು ದುಡ್ಡು ಸಾಲ್ತಾ ಇಲ್ವಾ? ಇವತ್ತು ಸೆರೆ ಅದ್ರ ರೇಟ್ ಹೆಚ್ಚಿಗೆ ಮಾಡಿದಿರಿ. ಆ ಗ್ಯಾರಂಟಿ ಒಳಗೆ ಏನೂ ಇಲ್ಲ, ವ್ಯರ್ಥ ಗ್ಯಾರಂಟಿ ಅವೆಲ್ಲ ಇದಕ್ಕೆ ಬೇಕಾಗಿತ್ತು. ಜನರ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಒಂದು ಏನಂದ್ರೆ ಗಳಿಸ್ಲಿಕ್ಕೆ ಸಾಧ್ಯ ಐತಿ. ಮಾನ್ಯ ಮುಖ್ಯಮಂತ್ರಿಗಳೇ ತಕ್ಷಣ ಈ ಆದೇಶನ ರದ್ದು ಮಾಡಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಗ್ರಾಮೀಣ ವತಿಯಿಂದ ಧಾರವಾಡದಿಂದ ಉಗ್ರ ಹೋರಾಟ ಮಾಡ್ತೀವಿ. ಆ ಹೋರಾಟ ಎಲ್ಲಿ ಮಠ ಇರ್ತದೆ ಅಂದ್ರೆ ನಿಮ್ಗೆ ಗೊತ್ತೈತಿ. ನಾ ರಾಜ್ಯ ಅಧ್ಯಕ್ಷರ ಹೋರಾಟ, ಜಿಲ್ಲಾ ಬಿಜೆಪಿ ಹೋರಾಟ ಹೆಂಗೆ ಇರ್ತದೆ ಅಂದ್ರೆ ಆ ಆದೇಶ